ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿಂದು 8ನೇ ವರ್ಷದ ಜನೌಷಧ ಸಪ್ತಾಹ ಹಾಗೂ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಧೀರಜ್ ಮುನಿರಾಜು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಜನೌಷಧ ಮಳಿಗೆಗಳ ದಕ್ಷಿಣ ಕರ್ನಾಟಕದ ನೋಡಲ್ ಅಧಿಕಾರಿ ಅನುಪಂ ಪಾಠಕ್, ವೈದ್ಯರಾದ ಸಿಂಧು ಮತ್ತಿತರರು ಉಪಸ್ಥಿತರಿದ್ದರು. ನಗರದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಬಳಿಕ ಶಾಸಕ ಧೀರಜ್ ಮುನಿರಾಜು ಬಡವರು ಮತ್ತು ಮಧ್ಯಮ ವರ್ಗದವರ ಚಿಕಿತ್ಸಾ ವೆಚ್ಚ ತಗ್ಗಿಸಬೇಕು ಹಾಗೂ ಪ್ರತಿಯೊಬ್ಬರಿಗೂ ಕೈಗೆಟುಕುವ ಜಿಲ್ಲೆಯಲ್ಲಿ ಔಷಧ ದೊರೆಯಬೇಕು ಎಂಬ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನೌಷಧ ಯೋಜನೆಗೆ ಜಾರಿಗೆ ತಂದಿದ್ದಾರೆ. ಮಧುಮೇಹ, ಅಧಿಕ ರಕ್ತದೊತ್ತಡ ಸೇರಿದಂತೆ ಬಹುತೇಕ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿ ಔಷಧಗಳು ವ್ಯಕ್ತವಾಗ್ತಾ ಇದ್ದು ಯೋಜನೆ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅನುಪಂ ಪಾಠಕ್ 50% 80% ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಔಷಧಗಳನ್ನ ದೊರೆಯುತ್ತವೆ. ಜನರು ಇದರ ಉಪಯೋಗವನ್ನು ಮಾಡಿಕೊಳ್ಬೇಕಂತ ಕರೆ ನೀಡಿದ್ದಾರೆ. ವೈದ್ಯ ಡಾಕ್ಟರ್ ಸಿಂಧು ದೊಡ್ಡಬಳ್ಳಾಪುರದಿಂದ ಮಳಿಗೆ ಆರಂಭಿಸಿ 7 ವರ್ಷ ಪೂರ್ಣವಾಗ್ತಾ ಇದೆ. ಆರ್ಥಿಕ ದುರ್ಬಲ ಕುಟುಂಬಗಳ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಜನೌಷಧ ಮಳಿಗೆಗೆ ಸಾಕಷ್ಟು ಉಪಯೋಗವಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ರು. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಉತ್ತಮವಾದಂತಹ ಗುಣಮಟ್ಟದ ಎಲ್ಲ ಔಷಧಿಗಳನ್ನು ಸಾರ್ವಜನಿಕರಿಗೆ ಉತ್ತಮವಾದಂತಹ ಬೆಲೆಯಲ್ಲಿ ನರೇಂದ್ರ ಮೋದಿಜಿಯವರ ಕನಸೇನಿದೆ, ಜನೌಷಧಿ ಕೇಂದ್ರದ ಪರಿಕಲ್ಪನೆ ಹಿಂದೆ ಅವರ ಕನಸೇನಿದೆ ಅದರ ಪ್ರಕಾರವಾಗಿ ನಡೆಸ್ಕೊಂಡು ಹೋಗ್ತಿರುವಂಥ ಜನೌಷಧಿ ಕೇಂದ್ರ ಇಡೀ ನಮ್ಮ ಜಿಲ್ಲೆಗೆ ಮತ್ತು ಝೋನ್ಗೆ ಪ್ರಶಸ್ತಿ ಬಂದಿರುವಂಥದ್ದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಸಿಕ್ಕಿರುವಂತಹ ಗೌರವ. ಮತ್ತು ಈ ಜನೌಷಧಿ ಕೇಂದ್ರವನ್ನು ಉತ್ತಮ ರೀತಿಯಲ್ಲಿ ನಿಜವಾಗ್ಲೂ ಏನಾಗುತ್ತೆ, ಗೌರ್ಮೆಂಟ್ಗಳು ಸ್ಕೀಮ್ಗಳನ್ನು ಮಾಡ್ತಾರೆ, ಬಟ್ ಸ್ಕೀಮ್ಗಳು ಸಾರ್ವಜನಿಕರಿಗೆ ತಲುಪಬೇಕು ಅಂದರೆ ಅದು ಸರಿಯಾದ ಇಂಪ್ಲಿಮೆಂಟೇಷನ್ ಆಗಬೇಕು. ಉತ್ತಮವಾಗಿ ಇಂಪ್ಲಿಮೆಂಟ್ ಮಾಡಿರುವಂತಹ ಕೀರ್ತಿ ಈ ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂಥ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಕ್ಕೆ ದೊರಕುತ್ತೆ. Here during Janaushadhi Divas, we felicitate the Kendra owners in different categories. In women entrepreneur categories, their general categories, their institution category means the Kendras which are into hospital. So as per their purchase and sales, we give them the award. So that's how we felicitate the Kendra owners. ಸ್ವಲ್ಪ ಜನಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ, ಆಮೇಲೆ ಆರೋಗ್ಯದ ಬಗ್ಗೆ ಹೆಚ್ಚೆಚ್ಚು ಗಮನ ಕೊಡಲಿ ಅಂದ್ಕೊಂಡು ಏನೋ ಒಂದು ಚಿಕ್ಕ ಪುಟ್ಟ ನಾವು ಆರೋಗ್ಯ ಶಿಬಿರನ ಮಾಡಿ ಅವರಿಗೆ ನಮ್ಗೆ ಏನು ಬೇಸಿಕ್ಕಾಗಿ ದೈನಂದಿನ ಏನು ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಶುಗರ್, BP ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋಕ್ಕೆ ಅಂತ ಒಂದು ಚಿಕ್ಕದಾಗಿ ಶಿಬಿರ ಹಾಕ್ಕೋತೀವಿ. ಆವಾಗ ಇಲ್ಲಿಗೆ ಜನ ಬರ್ತಾರೆ. ಸೊ ನಾವು ಅವರಿಗೆ ನಮ್ಮ ಕೈಲಿ ಏನಾಗುತ್ತೋ ಆ ಸಹಾಯ ಮಾಡಿ ನಾವು ಏನಾದರೂ ರೆಫರೆನ್ಸ್ ಕೊಡಬೇಕಿದ್ರೆ ರೆಫರೆನ್ಸ್ ಕೊಟ್ಟು ಬೇರೆ ಡಾಕ್ಟರ್ಸ್ ಹತ್ರ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆಗಿದೆ. ಆಚೆ ಕಡೆಗೂ ಈ ಕಡೆ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಚೆನ್ನಾಗಿದೆ ಸರ್. ಆಚೆ ಕಡೆ ಸೀಟು 100 ರೂಪಾಯಿ ಇದೆ, ಇಲ್ಲಿ ಕಮ್ಮಿ ಇದೆ, 33 ರೂಪಾಯಿ ಏನೋ ಇದೆ, ಕಮ್ಮಿ ಬೀಳುತ್ತೆ. ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ನಾವು ಅದೇ ಇಲ್ಲಿ ನೇಮ್ ಬೋರ್ಡ್ ನೋಡಿದ್ರೇನೆ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.